ಒಂದೇ ನಿಮಿಷ ರಂಜಿತ್, ವಾಪಸ್ ಬರ್ತೀನಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಭಾರತದ ಭದ್ರತಾ ಪಡೆಗಳಿಗೆ ಭಾರೀ ಯಶಸ್ಸು ದೊರೆತಿದೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಪಾಕ್ ಸ್ಪೈ ಒಬ್ಬನನ್ನ ಅರೆಸ್ಟ್ ಮಾಡಲಾಗಿದೆ. ಸ್ಥಳೀಯ ನಿವಾಸಿ ಪಠಾಣ್ ಖಾನ್ ಬಂಧಿತನಾಗಿದ್ದಾನೆ. ದೇಶದಲ್ಲಿದ್ದ ಪಾಕಿಸ್ತಾನಿ ಗೂಢಚಾರನಿಗೆ ಹೆಡೆಮುರಿ ಕಟ್ಟುವಂತಹ ಕೆಲಸ ಭದ್ರತಾ ಪಡೆಯಿಂದ ಆಗಿದೆ. ಪಹಲ್ಗಾಮ್ ನರಮೇಧದ ಸಂದರ್ಭ ಮಹತ್ವದ ಸಾಕ್ಷಿ ಸಿಕ್ಕಿರೋದು ಭಾರತದ ಭದ್ರತಾ ಪಡೆಗಳಿಗೆ ಈ ಮೂಲಕ ಭಾರೀ ಯಶಸ್ಸು ಸಿಕ್ಕಿದೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಪಾಕಿಸ್ತಾನದ ಸ್ಪೈ ಅರೆಸ್ಟ್ ಮಾಡಲಾಗಿದೆ. ಪಠಾಣ್ ಖಾನ್ ಸ್ಥಳೀಯ ನಿವಾಸಿ, ಈತ ಬಂಧಿತ. ರಂಜಿತ್, ಈಗ ಒಂದು ಕಡೆ ಇನ್ವೆಸ್ಟಿಗೇಷನ್ ನಡೀತಾ ಇರುವಾಗ ಮತ್ತೊಂದು ಕಡೆ ಪಾಕಿಸ್ತಾನದ ಸ್ಪೈ ಅನ್ನ ಜೈಸಲ್ಮೇರ್ನಲ್ಲಿ ಅರೆಸ್ಟ್ ಮಾಡಲಾಗಿರೋದು. ಈತನ ಬಗ್ಗೆ ಮೊದಲಿನಿಂದನೂ ಕೂಡ ಶಂಕೆ ಇತ್ತು. ಈ ಒಂದು ತಿಂಗಳ ಹಿಂದೆನೇ ಈತನನ್ನ ಕಸ್ಟಡಿಗೆ ತಗೊಂಡಿದ್ರು, ಅಧಿಕೃತವಾಗಿ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ. ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಗಡಿಯುದ್ದಕ್ಕೂ ಸೀಸ್ಫೈರ್ ಉಲ್ಲಂಘನೆ ಆಗ್ತಾ ಇರುವಂತದ್ದು ಇತ್ಯಾದಿ ಇತ್ಯಾದಿ ಏನೆಲ್ಲ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ? ಶ್ರೀಪಾದ್ ಪಾಟೀಲ್, ಇದೊಂದು ಗಂಭೀರವಾದಂತ ವಿಚಾರ. ಪಾಕಿಸ್ತಾನದ ಸ್ಪೈ ಅನ್ನ ಈಗ ಗುಪ್ತಚರ ಯಾರು ಮಾಡ್ತಾ ಇದ್ರು ಆತನನ್ನ ಈಗ ನಮ್ಮ ಭದ್ರತಾ ಪಡೆಗಳು ಆತನನ್ನ ವಶಕ್ಕೆ ಪಡೆದಿದ್ದಾನೆ. ಆತನ ಹೆಸರು ಪಠಾಣ್ ಅಂತ ಹೇಳಿ. ಆತ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಭಾರತದ ಕೆಲವು ಸೂಕ್ಷ್ಮ ವಿಚಾರಗಳನ್ನ ಪಾಕಿಸ್ತಾನದ ಸೇನೆಗೆ ತಿಳಿಸುವಂತ ಪ್ರಯತ್ನವನ್ನ ಆತ ಮಾಡ್ತಾ ಇದ್ದ. ಭಯೋತ್ಪಾದಕರ ನುಸುಳುವಿಕೆಯ ಬಗ್ಗೆಯೂ ಕೂಡ ಆತನ ಕೈವಾಡ ಇತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಆ ಸ್ಪೈ ಪಠಾಣ್ ಖಾನ್ ಅಂತ ಹೇಳಿ ಜೈಸಲ್ಮೇರ್ನಲ್ಲಿ ಖಚಿತ ಮಾಹಿತಿ ಆಧಾರದ ಮೇಲೆ ನಮ್ಮ ಭದ್ರತಾ ಪಡೆಗಳು ಆತನನ್ನ ಈಗ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಆತನ ಹಿಂದೆ ಇರುವಂತ ಆ ಒಂದು ಮಾಸ್ಟರ್ ಮೈಂಡ್ಗಳು ಯಾರು, ಆತ ಯಾರಿಗ್ ಮಾಹಿತಿ ಕೊಡ್ತಾ ಇದ್ದ, ಆತ ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ ಮೊನ್ನೆ ಪಹಲ್ಗಾಂವ್ನಲ್ಲಿ ದಾಳಿ ಆಯ್ತಾ, ಆತ ಏನೇನ್ ಮಾಹಿತಿ ಕೊಟ್ಟಿದ್ದ, ಎಷ್ಟು ದಿನಗಳಿಂದ ಆತ ಜೈಸಲ್ಮೇರ್ನಲ್ಲೇ ಇದ್ದ, ಆತನ ಹಿಂದಿನ ಆತನ ಇತಿಹಾಸವನ್ನ ಈಗ ಅಧಿಕಾರಿಗಳು, ಭದ್ರತಾ ಪಡೆ ಅಧಿಕಾರಿಗಳು ಈಗ ಆತನನ್ನ ವಿಚಾರಣೆಗೆ ಒಳಪಡಿಸಿ ಆತನಿಂದ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ನೋಡಿ, ಓರ್ವ ಸ್ಪೈ ಸಿಕ್ಕಿದ ಅಂತ ಹೇಳಿದ್ರೆ ಆತನಿಂದ ಹೆಚ್ಚಿನ ಮಾಹಿತಿ ಲಭ್ಯ ಆಗುತ್ತೆ. ಮತ್ತೆ ಬೇರೆ ಯಾರಿದ್ದಾರೆ ಅದೆಲ್ಲವೂ ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾರೆ. ನೋಡಿ, ಒಂದು ತಿಂಗಳ ಹಿಂದೆ ಆತನನ್ನ ಭದ್ರತಾ ಪಡೆಗಳು ವಶಕ್ಕೆ ಪಡ್ಕೊಂಡಿದ್ರು. ದಿ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ 1923 ಅಡಿಯಲ್ಲಿ ಆತನ ಬಂಧನ ಆಗಿದೆ. ನಿನ್ನೆ ಅಧಿಕೃತವಾಗಿ ಅಧಿಕಾರಿಗಳು ಆತನನ್ನ ಬಂಧಿಸಿದ್ದಾರೆ. 2013ರಲ್ಲಿ ಪಾಕಿಸ್ತಾನಕ್ಕೆ ಪಠಾಣ್ ಖಾನ್ ಭೇಟಿ ಕೊಟ್ಟಿದ್ದ. ಭಾರತದ ಸೂಕ್ಷ್ಮ ವಿಚಾರಗಳನ್ನ, ಗೌಪ್ಯ ವಿಚಾರಗಳನ್ನ ಪಾಕಿಸ್ತಾನಕ್ಕೆ ಆತ ನೀಡ್ತಾ ಇದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಅಲ್ಲಿ ಪಾಕಿಸ್ತಾನದ ISI ಅಧಿಕಾರಿಗಳ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕವನ್ನ ಆತ ಸಾಧಿಸಿದ್ದ. ಪಾಕಿಸ್ತಾನದ ಗುಪ್ತಚರ ಇಲಾಖೆ ISI ಇದೆಯಲ್ಲ, ಅದ್ರ ಜೊತೆಗೆ ಈ ಪಠಾಣ್ ಖಾನ್ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದ ಅನ್ನೋದು ಈಗ ಅಧಿಕಾರಿಗಳ ತನಿಖೆ ವೇಳೆ ಗೊತ್ತಾಗಿದೆ. ಆತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ನೋಡಿ, ದೇಶದ ಸೂಕ್ಷ್ಮ ಮಾಹಿತಿಗಳನ್ನ, ಭದ್ರತೆಗೆ ಸಂಬಂಧಪಟ್ಟಂತ ಸೂಕ್ಷ್ಮ ಮಾಹಿತಿಗಳನ್ನ, ಮತ್ತೆ ಆಡಳಿತಾತ್ಮಕವಾಗಿ ಆತ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತ ಕೆಲವು ಸೂಕ್ಷ್ಮ ಮಾಹಿತಿಗಳನ್ನ ಇಲ್ಲಿ ಭಾರತೀಯರ ಹಾಗೆ ಇದ್ದು ಆತ ಸ್ಪೈ ಕೆಲಸ ಮಾಡ್ತಾ ಇದ್ದ. ಭಾರತದ ಆಡಳಿತ ವ್ಯವಸ್ಥೆ ಮೇಲೆ ಆತ ಕಣ್ಣಿಟ್ಟಿದ್ದ. ಎಲ್ಲ ಸೂಕ್ಷ್ಮ ಮಾಹಿತಿಗಳನ್ನ ಆತ ಪಾಕಿಸ್ತಾನಕ್ಕೆ ರವಾನಿಸ್ತಾ ಇದ್ದ. ಪಾಕಿಸ್ತಾನದ ಸೇನೆ ಮತ್ತೆ ಭಾರತದ ಭದ್ರತೆ ವಿಚಾರವಾಗಿ ಎಲ್ಲವೂ ಕೂಡ ಆತ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕಿ ಅದು ಭಯೋತ್ಪಾದಕರಿಗೆ, ISIಗೆ ಮತ್ತೆ ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಿದ್ದ ಅನ್ನೋ ಗಂಭೀರ ವಿಚಾರ ಗೊತ್ತಾಗಿದೆ. ಸದ್ಯಕ್ಕೆ ಆತನನ್ನ ವಶಕ್ಕೆ ಪಡ್ಕೊಂಡು ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಆತನ ಜೊತೆಲಿ ಬೇರೆ ಯಾರು? ಒಂದೇ ನಿಮಿಷ ರಂಜಿತ್, ವಾಪಸ್ ಬರ್ತೀನಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಭಾರತದ ಭದ್ರತಾ ಪಡೆಗಳಿಗೆ ಭಾರೀ ಯಶಸ್ಸು ದೊರೆತಿದೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಪಾಕ್ ಸ್ಪೈ ಒಬ್ಬನನ್ನ ಅರೆಸ್ಟ್ ಮಾಡಲಾಗಿದೆ. ಸ್ಥಳೀಯ ನಿವಾಸಿ ಪಠಾಣ್ ಖಾನ್ ಬಂಧಿತನಾಗಿದ್ದಾನೆ. ದೇಶದಲ್ಲಿದ್ದ ಪಾಕಿಸ್ತಾನಿ ಗೂಢಚಾರನಿಗೆ ಹೆಡೆಮುರಿ ಕಟ್ಟುವಂತಹ ಕೆಲಸ ಭದ್ರತಾ ಪಡೆಯಿಂದ ಆಗಿದೆ. ಪಹಲ್ಗಾಮ್ ನರಮೇಧದ ಸಂದರ್ಭ ಮಹತ್ವದ ಸಾಕ್ಷಿ ಸಿಕ್ಕಿರೋದು ಭಾರತದ ಭದ್ರತಾ ಪಡೆಗಳಿಗೆ ಈ ಮೂಲಕ ಭಾರೀ ಯಶಸ್ಸು ಸಿಕ್ಕಿದೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಪಾಕಿಸ್ತಾನದ ಸ್ಪೈ ಅರೆಸ್ಟ್ ಮಾಡಲಾಗಿದೆ. ಪಠಾಣ್ ಖಾನ್ ಸ್ಥಳೀಯ ನಿವಾಸಿ, ಈತ ಬಂಧಿತ. ರಂಜಿತ್, ಈಗ ಒಂದು ಕಡೆ ಇನ್ವೆಸ್ಟಿಗೇಷನ್ ನಡೀತಾ ಇರುವಾಗ ಮತ್ತೊಂದು ಕಡೆ ಪಾಕಿಸ್ತಾನದ ಸ್ಪೈ ಅನ್ನ ಜೈಸಲ್ಮೇರ್ನಲ್ಲಿ ಅರೆಸ್ಟ್ ಮಾಡಲಾಗಿರೋದು. ಈತನ ಬಗ್ಗೆ ಮೊದಲಿನಿಂದನೂ ಕೂಡ ಶಂಕೆ ಇತ್ತು. ಈ ಒಂದು ತಿಂಗಳ ಹಿಂದೆನೇ ಈತನನ್ನ ಕಸ್ಟಡಿಗೆ ತಗೊಂಡಿದ್ರು, ಅಧಿಕೃತವಾಗಿ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ. ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಗಡಿಯುದ್ದಕ್ಕೂ ಸೀಸ್ಫೈರ್ ಉಲ್ಲಂಘನೆ ಆಗ್ತಾ ಇರುವಂತದ್ದು ಇತ್ಯಾದಿ ಇತ್ಯಾದಿ ಏನೆಲ್ಲ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ? ಶ್ರೀಪಾದ್ ಪಾಟೀಲ್, ಇದೊಂದು ಗಂಭೀರವಾದಂತ ವಿಚಾರ. ಪಾಕಿಸ್ತಾನದ ಸ್ಪೈ ಅನ್ನ ಈಗ ಗುಪ್ತಚರ ಯಾರು ಮಾಡ್ತಾ ಇದ್ರು ಆತನನ್ನ ಈಗ
ನಮ್ಮ ಭದ್ರತಾ ಪಡೆಗಳು ಆತನನ್ನ ವಶಕ್ಕೆ ಪಡೆದಿದ್ದಾನೆ. ಆತನ ಹೆಸರು ಪಠಾಣ್ ಅಂತ ಹೇಳಿ. ಆತ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಭಾರತದ ಕೆಲವು ಸೂಕ್ಷ್ಮ ವಿಚಾರಗಳನ್ನ ಪಾಕಿಸ್ತಾನದ ಸೇನೆಗೆ ತಿಳಿಸುವಂತ ಪ್ರಯತ್ನವನ್ನ ಆತ ಮಾಡ್ತಾ ಇದ್ದ. ಭಯೋತ್ಪಾದಕರ ನುಸುಳುವಿಕೆಯ ಬಗ್ಗೆಯೂ ಕೂಡ ಆತನ ಕೈವಾಡ ಇತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಆ ಸ್ಪೈ ಪಠಾಣ್ ಖಾನ್ ಅಂತೇಳಿ ಜೈಸಲ್ಮೇರ್ನಲ್ಲಿ ಖಚಿತ ಮಾಹಿತಿ ಆಧಾರದ ಮೇಲೆ ನಮ್ಮ ಭದ್ರತಾ ಪಡೆಗಳು ಆತನನ್ನ ಈಗ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಆತನ ಹಿಂದೆ ಇರುವಂತ ಆ ಒಂದು ಮಾಸ್ಟರ್ ಮೈಂಡ್ಗಳು ಯಾರು, ಆತ ಯಾರಿಗ್ ಮಾಹಿತಿ ಕೊಡ್ತಾ ಇದ್ದ, ಆತ ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ ಮೊನ್ನೆ ಪೆಹಲಂಗಾವ್ನಲ್ಲಿ ದಾಳಿ ಆಯ್ತಾ, ಆತ ಏನೇನ್ ಮಾಹಿತಿ ಕೊಟ್ಟಿದ್ದ, ಎಷ್ಟು ದಿನಗಳಿಂದ ಆತ ಜೈಸಲ್ಮೇರ್ನಲ್ಲೇ ಇದ್ದ, ಆತನ ಹಿಂದಿನ ಆತನ ಇತಿಹಾಸವನ್ನ ಈಗ ಅಧಿಕಾರಿಗಳು, ಭದ್ರತಾ ಪಡೆ ಅಧಿಕಾರಿಗಳು ಈಗ ಆತನನ್ನ ವಿಚಾರಣೆಗೆ ಒಳಪಡಿಸಿ ಆತನಿಂದ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ನೋಡಿ, ಓರ್ವ ಸ್ಪೈ ಸಿಕ್ಕಿದ ಅಂತ ಹೇಳಿದ್ರೆ ಆತನಿಂದ ಹೆಚ್ಚಿನ ಮಾಹಿತಿ ಲಭ್ಯ ಆಗುತ್ತೆ. ಮತ್ತೆ ಬೇರೆ ಯಾರಿದ್ದಾರೆ ಅದೆಲ್ಲವೂ ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾರೆ. ನೋಡಿ, 1 ತಿಂಗಳ ಹಿಂದೆ ಆತನನ್ನ ಭದ್ರತಾ ಪಡೆಗಳು ವಶಕ್ಕೆ ಪಡ್ಕೊಂಡಿದ್ರು. ದಿ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ 1923 ಅಡಿಯಲ್ಲಿ ಆತನ ಬಂಧನ ಆಗಿದೆ. ನಿನ್ನೆ ಅಧಿಕೃತವಾಗಿ ಅಧಿಕಾರಿಗಳು ಆತನನ್ನ ಬಂಧಿಸಿದ್ದಾರೆ. 2013ರಲ್ಲಿ ಪಾಕಿಸ್ತಾನಕ್ಕೆ ಪಠಾಣ್ ಖಾನ್ ಭೇಟಿ ಕೊಟ್ಟಿದ್ದ. ಭಾರತದ ಸೂಕ್ಷ್ಮ ವಿಚಾರಗಳನ್ನ, ಗೌಪ್ಯ ವಿಚಾರಗಳನ್ನ ಪಾಕಿಸ್ತಾನಕ್ಕೆ ಆತ ನೀಡ್ತಾ ಇದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಅಲ್ಲಿ ಪಾಕಿಸ್ತಾನದ ISI ಅಧಿಕಾರಿಗಳ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕವನ್ನ ಆತ ಸಾಧಿಸಿದ್ದ. ಪಾಕಿಸ್ತಾನದ ಗುಪ್ತಚರ ಇಲಾಖೆ ISI ಇದೆಯಲ್ಲ, ಅದ್ರ ಜೊತೆಗೆ ಈ ಪಠಾಣ್ ಖಾನ್ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದ ಅನ್ನೋದು ಈಗ ಅಧಿಕಾರಿಗಳ ತನಿಖೆ ವೇಳೆ ಗೊತ್ತಾಗಿದೆ. ಆತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ನೋಡಿ, ದೇಶದ ಸೂಕ್ಷ್ಮ ಮಾಹಿತಿಗಳನ್ನ, ಭದ್ರತೆಗೆ ಸಂಬಂಧಪಟ್ಟಂತ ಸೂಕ್ಷ್ಮ ಮಾಹಿತಿಗಳನ್ನ, ಮತ್ತೆ ಆಡಳಿತಾತ್ಮಕವಾಗಿ ಆತ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತ ಕೆಲವು ಸೂಕ್ಷ್ಮ ಮಾಹಿತಿಗಳನ್ನ ಇಲ್ಲಿ ಭಾರತೀಯರ ಹಾಗೆ ಇದ್ದು ಆತ ಸ್ಪೈ ಕೆಲಸ ಮಾಡ್ತಾ ಇದ್ದ. ಭಾರತದ ಆಡಳಿತ ವ್ಯವಸ್ಥೆ ಮೇಲೆ ಆತ ಕಣ್ಣಿಟ್ಟಿದ್ದ. ಎಲ್ಲ ಸೂಕ್ಷ್ಮ ಮಾಹಿತಿಗಳನ್ನ ಆತ ಪಾಕಿಸ್ತಾನಕ್ಕೆ ರವಾನಿಸ್ತಾ ಇದ್ದ. ಪಾಕಿಸ್ತಾನದ ಸೇನೆ ಮತ್ತೆ ಭಾರತದ ಭದ್ರತೆ ವಿಚಾರವಾಗಿ ಎಲ್ಲವೂ ಕೂಡ ಆತ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕಿ ಅದು ಭಯೋತ್ಪಾದಕರಿಗೆ, ISIಗೆ ಮತ್ತೆ ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಿದ್ದ ಅನ್ನೋ ಗಂಭೀರ ವಿಚಾರ ಗೊತ್ತಾಗಿದೆ. ಸದ್ಯಕ್ಕೆ ಆತನನ್ನ ವಶಕ್ಕೆ ಪಡ್ಕೊಂಡು ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಆತನ ಜೊತೆಲಿ ಬೇರೆ ಯಾರು? ಒಂದೇ ನಿಮಿಷ ರಂಜಿತ್, ವಾಪಸ್ ಬರ್ತೀನಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಭಾರತದ ಭದ್ರತಾ ಪಡೆಗಳಿಗೆ ಭಾರಿ ಯಶಸ್ಸು ದೊರೆತಿದೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಪಾಕ್ ಸ್ಪೈ ಒಬ್ಬನನ್ನ ಅರೆಸ್ಟ್ ಮಾಡಲಾಗಿದೆ. ಸ್ಥಳೀಯ ನಿವಾಸಿ ಪಠಾಣ್ ಖಾನ್ ಬಂಧಿತನಾಗಿದ್ದಾನೆ. ದೇಶದಲ್ಲಿದ್ದ ಪಾಕಿಸ್ತಾನಿ ಗೂಢಚಾರನಿಗೆ ಹೆಡೆಮುರಿ ಕಟ್ಟುವಂತಹ ಕೆಲಸ ಭದ್ರತಾ ಪಡೆಯಿಂದ ಆಗಿದೆ. ಪಹಲ್ಗಾಮ್ ನರಮೇಧದ ಸಂದರ್ಭ ಮಹತ್ವದ ಸಾಕ್ಷಿ ಸಿಕ್ಕಿರೋದು. ಭಾರತದ ಭದ್ರತಾ ಪಡೆಗಳಿಗೆ ಈ ಮೂಲಕ ಭಾರಿ ಯಶಸ್ಸು ಸಿಕ್ಕಿದೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಪಾಕಿಸ್ತಾನದ ಸ್ಪೈ ಅರೆಸ್ಟ್ ಮಾಡಲಾಗಿದೆ. ಪಠಾಣ್ ಖಾನ್ ಸ್ಥಳೀಯ ನಿವಾಸಿ, ಈತ ಬಂಧಿತ. ರಂಜಿತ್, ಈಗ ಒಂದು ಕಡೆ ಇನ್ವೆಸ್ಟಿಗೇಷನ್ ನಡೀತಾ ಇರುವಾಗ ಮತ್ತೊಂದು ಕಡೆ ಪಾಕಿಸ್ತಾನದ ಸ್ಪೈಯನ್ನ ಜೈಸಲ್ಮೇರ್ನಲ್ಲಿ ಅರೆಸ್ಟ್ ಮಾಡಲಾಗಿರೋದು. ಈತನ ಬಗ್ಗೆ ಮೊದಲಿನಿಂದನೂ ಕೂಡ ಶಂಕೆ ಇತ್ತು. ಈ 1 ತಿಂಗಳ ಹಿಂದೆನೇ ಈತನನ್ನ ಕಸ್ಟಡಿಗೆ ತಗೊಂಡಿದ್ರು. ಅಧಿಕೃತವಾಗಿ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಗಡಿಯುದ್ದಕ್ಕೂ ಸೀಸ್ಫೈರ್ ಉಲ್ಲಂಘನೆ ಆಗ್ತಾ ಇರುವಂತದ್ದು ಇತ್ಯಾದಿ ಇತ್ಯಾದಿ ಏನೆಲ್ಲ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ? ಶ್ರೀಪಾದ್ ಪಾಟೀಲ್, ಇದೊಂದು ಗಂಭೀರವಾದಂತ ವಿಚಾರ. ಪಾಕಿಸ್ತಾನದ ಸ್ಪೈ ಅನ್ನ ಈಗ ಗುಪ್ತಚರ ಯಾರು ಮಾಡ್ತಾ ಇದ್ರು ಆತನನ್ನ ಈಗ ನಮ್ಮ ಭದ್ರತಾ ಪಡೆಗಳು ಆತನನ್ನ ವಶಕ್ಕೆ ಪಡೆದಿದ್ದಾನೆ. ಆತನ ಹೆಸರು ಪಠಾಣ್ ಅಂತ ಹೇಳಿ. ಆತ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಭಾರತದ ಕೆಲವು ಸೂಕ್ಷ್ಮ ವಿಚಾರಗಳನ್ನ ಪಾಕಿಸ್ತಾನದ ಸೇನೆಗೆ ತಿಳಿಸುವಂತ ಪ್ರಯತ್ನವನ್ನ ಆತ ಮಾಡ್ತಾ ಇದ್ದ. ಭಯೋತ್ಪಾದಕರ ನುಸುಳುವಿಕೆಯ ಬಗ್ಗೆಯೂ ಕೂಡ ಆತನ ಕೈವಾಡ ಇತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಆ ಸ್ಪೈ ಪಠಾಣ್ ಖಾನ್ ಅಂತೇಳಿ ಜೈಸಲ್ಮೇರ್ನಲ್ಲಿ ಖಚಿತ ಮಾಹಿತಿ ಆಧಾರದ ಮೇಲೆ ನಮ್ಮ ಭದ್ರತಾ ಪಡೆಗಳು ಆತನನ್ನ ಈಗ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಆತನ ಹಿಂದೆ ಇರುವಂತ ಆ ಒಂದು ಮಾಸ್ಟರ್ ಮೈಂಡ್ಗಳು ಯಾರು, ಆತ ಯಾರಿಗ್ ಮಾಹಿತಿ ಕೊಡ್ತಾ ಇದ್ದ, ಆತ ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ ಮೊನ್ನೆ ಪೆಹಲಂಗಾವ್ನಲ್ಲಿ ದಾಳಿ ಆಯ್ತಾ, ಆತ ಏನೇನ್ ಮಾಹಿತಿ ಕೊಟ್ಟಿದ್ದ, ಎಷ್ಟು ದಿನಗಳಿಂದ ಆತ ಜೈಸಲ್ಮೇರ್ನಲ್ಲೇ ಇದ್ದ, ಆತನ ಹಿಂದಿನ ಆತನ ಇತಿಹಾಸವನ್ನ ಈಗ ಅಧಿಕಾರಿಗಳು, ಭದ್ರತಾ ಪಡೆ ಅಧಿಕಾರಿಗಳು ಈಗ ಆತನನ್ನ ವಿಚಾರಣೆಗೆ ಒಳಪಡಿಸಿ ಆತನಿಂದ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ನೋಡಿ, ಓರ್ವ ಸ್ಪೈ ಸಿಕ್ಕಿದ ಅಂತ ಹೇಳಿದ್ರೆ ಆತನಿಂದ ಹೆಚ್ಚಿನ ಮಾಹಿತಿ ಲಭ್ಯ ಆಗುತ್ತೆ. ಮತ್ತೆ ಬೇರೆ ಯಾರಿದ್ದಾರೆ ಅದೆಲ್ಲವೂ ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾರೆ. ನೋಡಿ, 1 ತಿಂಗಳ ಹಿಂದೆ ಆತನನ್ನ ಭದ್ರತಾ ಪಡೆಗಳು ವಶಕ್ಕೆ ಪಡ್ಕೊಂಡಿದ್ರು. ದಿ
ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ 1923 ಅಡಿಯಲ್ಲಿ ಆತನ ಬಂಧನ ಆಗಿದೆ. ನಿನ್ನೆ ಅಧಿಕೃತವಾಗಿ ಅಧಿಕಾರಿಗಳು ಆತನನ್ನ ಬಂಧಿಸಿದ್ದಾರೆ. 2013ರಲ್ಲಿ ಪಾಕಿಸ್ತಾನಕ್ಕೆ ಪಠಾಣ್ ಖಾನ್ ಭೇಟಿ ಕೊಟ್ಟಿದ್ದ. ಭಾರತದ ಸೂಕ್ಷ್ಮ ವಿಚಾರಗಳನ್ನ, ಗೌಪ್ಯ ವಿಚಾರಗಳನ್ನ ಪಾಕಿಸ್ತಾನಕ್ಕೆ ಆತ ನೀಡ್ತಾ ಇದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಅಲ್ಲಿ ಪಾಕಿಸ್ತಾನದ ISI ಅಧಿಕಾರಿಗಳ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕವನ್ನ ಆತ ಸಾಧಿಸಿದ್ದ. ಪಾಕಿಸ್ತಾನದ ಗುಪ್ತಚರ ಇಲಾಖೆ ISI ಇದೆಯಲ್ಲ, ಅದ್ರ ಜೊತೆಗೆ ಈ ಪಠಾಣ್ ಖಾನ್ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದ ಅನ್ನೋದು ಈಗ ಅಧಿಕಾರಿಗಳ ತನಿಖೆ ವೇಳೆ ಗೊತ್ತಾಗಿದೆ. ಆತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ನೋಡಿ, ದೇಶದ ಸೂಕ್ಷ್ಮ ಮಾಹಿತಿಗಳನ್ನ, ಭದ್ರತೆಗೆ ಸಂಬಂಧಪಟ್ಟಂತ ಸೂಕ್ಷ್ಮ ಮಾಹಿತಿಗಳನ್ನ, ಮತ್ತೆ ಆಡಳಿತಾತ್ಮಕವಾಗಿ ಆತ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತ ಕೆಲವು ಸೂಕ್ಷ್ಮ ಮಾಹಿತಿಗಳನ್ನ ಇಲ್ಲಿ ಭಾರತೀಯರ ಹಾಗೆ ಇದ್ದು ಆತ ಸ್ಪೈ ಕೆಲಸ ಮಾಡ್ತಾ ಇದ್ದ. ಭಾರತದ ಆಡಳಿತ ವ್ಯವಸ್ಥೆ ಮೇಲೆ ಆತ ಕಣ್ಣಿಟ್ಟಿದ್ದ. ಎಲ್ಲ ಸೂಕ್ಷ್ಮ ಮಾಹಿತಿಗಳನ್ನ ಆತ ಪಾಕಿಸ್ತಾನಕ್ಕೆ ರವಾನಿಸ್ತಾ ಇದ್ದ. ಪಾಕಿಸ್ತಾನದ ಸೇನೆ ಮತ್ತೆ ಭಾರತದ ಭದ್ರತೆ ವಿಚಾರವಾಗಿ ಎಲ್ಲವೂ ಕೂಡ ಆತ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕಿ ಅದು ಭಯೋತ್ಪಾದಕರಿಗೆ, ISIಗೆ ಮತ್ತೆ ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಿದ್ದ ಅನ್ನೋ ಗಂಭೀರ ವಿಚಾರ ಗೊತ್ತಾಗಿದೆ. ಸದ್ಯಕ್ಕೆ ಆತನನ್ನ ವಶಕ್ಕೆ ಪಡ್ಕೊಂಡು ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಆತನ ಜೊತೆಲಿ ಬೇರೆ ಯಾರು